ಅಜ್ಜಾರ ನಿಮ್ಮ ಹೆಸರು ಏನ್ರಿ? ಭೀಮಪ್ಪ ಭೀಮಪ್ಪ. ಯಾವೂರಿಂದ ಬಂದಿರಿ? ಮುಖಂಡ್ರಿ ಹುಣ್ಕಲಿಂದ ಬಂದಿರಿ. ನಿಮ್ಮ ಮಕ್ಕಳು ಎಷ್ಟು ಮಂದಿ ಅದಾರಿ? ಒಬ್ಬನೇ ರೀ. ಒಬ್ಬರೇ ಅದಾರ. ಒಬ್ಬರೇ. ಸರ್ಕಾರದಿಂದ ಏನ್ ಸಿಗ್ತೈತಿ ನಿಮ್ಮ ಏನು ಸಿಗುದಿಲ್ಲ ನಮ್ಗೆ. ಎಲ್ಲಿ ಹೋಗಿದ್ರಿ ನೀವು ಸರ್ಕಾರ ಕಚೇರಿಗೆ? ಅದ 1200 ರೂಪಾಯಿ ಬರೋದ್ರಿ ಮತ್ತೆ ಏನು ಕೇಳಿಲ್ಲ. ಏನು ಕೇಳಿಲ್ಲ, ಏನು ಸಹಾಯ ಇಲ್ಲ. ಏನು ಕೇಳಿಲ್ಲ, ಅದಕ್ಕೆ ಇಲ್ಲಿ ಬಂದೇವ್ರಿ. ಇದು ಬಂದಿರಿ. ನಿಮ್ಮ ಮಗ ಏನ್ ನಿಮಗ ಸರಿಯಾಗಿ ಊಟಕ್ಕದ ಹಾಕ್ತಾನ? ಆ ಊಟಕ್ಕೆ ಆಗ್ಲಿಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಕ್ ಬಂದಿದ್ದು ರೀ. 20 ವರ್ಷ ಆದರೂ ಒಂದು 5 ಪೈಸಾ ಒಂದು ಅನ್ನ ತಿಂದಿಲ್ಲ ನಾವು. ಈಗ ಎಲ್ಲಿದ್ರಿ ಅಜ್ಜಾರ ನೀವು? ಅವೇ ನಾವು ನಮ್ಮ ಸ್ವಂತ ಮನೆಯಾಗ ಅದಾವ್ರಿ. ಆ ಇದ್ದು ಮನೆಯನ್ನು ಬಿಡ್ಸಾಕ್ ಬಂದಿದ್ದ ಅವ್ರಿಗೆ. ಈಗ ಮುಂದೆ ಏನಾರು ಮಾಡ್ಬೇಕಂತ ಮಾಡಿರಿ? ಮುಂದೆ ಏನು ನಾವು ಇರೋ ಮಠ ಯಾರು ನಮ್ಮ ಜೀವನ ಸಾಗಿಸ್ಕೊಂಡು ಸತ್ತು ಹೋಗ್ತೀವಿ. ಈಗ ನಮ್ಮ ಸಂಘಕ್ಕೆ ಬಂದಿರಿ, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ. ಮಾಡ್ರಿ, ತ್ರಾಸ ಮಾಡ್ಕೋಬೇಡ್ರಿ. ಸರ್ಕಾರದಿಂದ ಏನ್ ಸೌಲಭ್ಯ ಸಿಗ್ಬೇಕು ನಿಮಗೆ ದೊರಕಿಸಿ ಕೊಡ್ತೇವೆ ನಾವು. ಮಾಡಿಸ್ಕೊಂಡು ಪುಣ್ಯ ಬರ್ತದೆ ನೋಡಿ.